ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ನೀನು ದೇವಾದಿದೇವ, ಪುರಾಣ ಪುರುಷ, ಎಲ್ಲರಿಗೂ ಆಶ್ರಯವನ್ನು ನೀಡಿರ್ತಕ್ಕಂಥವನು, ಎಲ್ಲ ದಿಕ್ಪಾಲಕರಿಗೂ ನೀನೇ ತಂದೆ, ಬ್ರಹ್ಮನಿಗೂ ನೀನೇ ತಂದೆ, ನಿನಗೆ ಸಾವಿರ ಸಾವಿರ ನಮಸ್ಕಾರಗಳು, ಪುನಃ ಪುನಃ ನಮಸ್ಕಾರಗಳು ಅಂಥೇಳಿ ತನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದ. ಮತ್ತೆ ಮುಂದುವರೆದು 40, 41, 42ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋಸ್ತುತೆ ಸರ್ವತ ಏವ ಸರ್ವಾನ್ ಅನಂತವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಷಿ ಸರ್ವಃ ಅಂತ ಹೇಳ್ಕೊತಾ ಇದ್ದಾನೆ. ಪರಮಾತ್ಮನನ್ನು ಕುರಿತು ಅರ್ಜುನನಿಗೆ ಎಷ್ಟು ನಮಸ್ಕಾರ ಹೇಳಿದರೂ ತೀರದಂತೆ ಆಗಿದೆ. ಆ ಮಹಾನ್ ರೂಪವನ್ನು ನೋಡಿ, ಹೇ ಪರಮಾತ್ಮ, ನಿನಗೆ ಹಿಂದಿನಿಂದ ಮುಂದಿನಿಂದ ಮತ್ತು ಎಲ್ಲ ಕಡೆಯಿಂದಲೂ ಕೂಡ ನಮಸ್ಕರಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಕಡೆಯಿಂದಲೂ ನಮಸ್ಕರಿಸ್ತೀನಿ. ಅನಂತ ವೀರ್ಯನೇ, ಅಮಿತ ಪರಾಕ್ರಮನೇ, ನೀನು ಎಲ್ಲೆಲ್ಲಿಯೂ ತುಂಬಿ ಸರ್ವವ್ಯಾಪಿ ಆಗಿದೆಯಾ, ಸರ್ವರೂಪನೂ ನೀನಾಗಿದೆಯಾ ಅಂತ ಹೇಳ್ತಾ ಇದ್ದಾನೆ. ಇಡೀ ಬ್ರಹ್ಮಾಂಡವನ್ನು ಆವರಿಸಿರ್ತಕ್ಕಂತಹ ಆ ರೂಪವನ್ನು ನೋಡಿ ಎಲ್ಲ ಕಡೆಯಿಂದಲೂ ನಿನಗೆ ನಮಸ್ಕರಿಸ್ತೀನಿ ಅಂತಾನೆ. ಏಕೆಂದರೆ ಈ ವಿಶ್ವರೂಪ ಅಂಥದ್ದು, ಯಾವ ಕಡೆಯಿಂದ ನೋಡಿದರೂ ಕೂಡ ಅದ್ಭುತವಾದಂಥ ರೂಪ. ಅಂಥ ರೂಪಕ್ಕೆ ಎಲ್ಲ ಕಡೆಯಿಂದಲೂ ನಾನು ನಮಸ್ಕರಿಸ್ತೀನಿ ಅಂಥೇಳಿ ಅರ್ಜುನ ಹೇಳ್ಕೊತಾ ಇದ್ದಾನೆ. ಮತ್ತೆ ಮುಂದುವರೆದು ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಛಾವಹ ಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ ಅಂತ ಹೇಳಿದ. ಇಲ್ಲಿ ಅರ್ಜುನನಿಗೆ ಎಷ್ಟು ಸಂಕೋಚ ಆಗಿದೆ ಅಂದರೆ, ಪರಮಾತ್ಮನನ್ನು ತಾನೇನು ಅನ್ನೋದು ತಿಳಿದೆ ಯಾವ ರೀತಿ ನಡ್ಕೊಂಡಿದ್ದ ಅನ್ನುವಂಥದ್ದನ್ನು ಸ್ಮರಣೆ ಮಾಡ್ಕೊತಾ ಇದ್ದಾನೆ. ಹೇಳ್ತಾ ಇದ್ದಾನೆ ಇಲ್ಲಿ, ನಿನ್ನ ಮಹಿಮೆಯನ್ನು ತಿಳಿದೆ, ನನ್ನ ಸ್ನೇಹಿತ ಅಂತ ನಾನು ತಿಳ್ಕೊಂಡು ಪ್ರೀತಿಯಿಂದ ಅಥವಾ ಬಾಯಿ ತಪ್ಪಿನಿಂದ ಕೃಷ್ಣ, ಯಾದವ, ಮಿತ್ರ ಅಂತ ನಿನ್ನನ್ನು ಸಂಬೋಧಿಸಿ ನಾನು ಕರೆದು ತಪ್ಪು ಮಾಡಿದರೆ ಮತ್ತು ವಿನೋದವಾಗಿ ಆಟವಾಡುವಾಗಲೋ ಊಟ ಮಾಡುವಾಗಲೋ ನಿನ್ನೊಡನೆ ಮಲಗುವಾಗಲೋ ನನ್ನಿಂದ ಏನಾದರೂ ಅಪಮಾನವಾಗಿದ್ದರೆ ಅದನ್ನು ಕ್ಷಮಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಏನು ತಿಳಿದೇ ಇದ್ದಾಗ ಒಬ್ಬ ವ್ಯಕ್ತಿಯನ್ನು ನಾವು ಹೇಗೆ ಮಾತಾಡಿಸ್ತೀವಿ ಅನ್ನೋದು ನಮಗೆ ಅರಿವೇ ಇರಲ್ಲ. ಆ ವ್ಯಕ್ತಿಯ ನೈಜ ಶಕ್ತಿ ಏನು, ಅವನ ನಿಜವಾದ ಸ್ವರೂಪ ಏನು ಅನ್ನೋದು ಗೊತ್ತಾದಾಗ ನಮಗೆಷ್ಟೋ ಸಂಕೋಚ ಆಗುತ್ತೆ. ಅಯ್ಯೋ, ನಾನು ಸರಿಯಾಗಿ ಮಾತಾಡಿಸ್ಲಿಲ್ವೇನೋ, ಸರಿಯಾಗಿ ಅವ್ರನ್ನ ನಾನು ಕರೀಲಿಲ್ವೇನೋ ಅಂತ ಒಂದು ಸಂಕುಚಿತ ಭಾವನೆ ಉಂಟಾಗುತ್ತೆ. ಹಾಗೆ ಅರ್ಜುನನಿಗೆ ಆಗ್ತಾ ಇದೆ. ನಿನ್ನನ್ನು ನಾನು ಆಟ ಆಡುವಾಗಲೋ ಊಟ ಮಾಡುವಾಗಲೋ ನಿನ್ನೊಡನೆ ಮಲಗುವಾಗಲೋ ನಾನು ಯಾವ ರೀತಿ ನಡ್ಕೊಂಡೋ ಏನೋ ನಿನ್ನ ಜೊತೆಯಲ್ಲಿ, ಅದರಿಂದ ತಪ್ಪಾಗಿದ್ದರೆ ನೀನು ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತೀನಿ ಅಂತ ಕೇಳ್ಕೊತಾ ಇದ್ದಾನೆ. ಯಾಕೆಂತಂದರೆ ತಾನು ಆಡಿದ ಮಾತುಗಳೆಲ್ಲ ಈಗ ಜ್ಞಾಪಿಸ್ಕೊತಾ ಇದ್ದಾನೆ ಅರ್ಜುನ. ತಾನು ಹೇಗೆ ಆ ಕೃಷ್ಣನೊಂದಿಗೆ ವರ್ತಿಸಿದ್ದ ಹಿಂದೆ ಅನ್ನುವಂಥದ್ದನ್ನು ಈಗ ಸ್ಮರಣೆ ಮಾಡ್ಕೊತಾ ಇದ್ದಾನೆ. ಆ ನಿಜರೂಪ ತಿಳಿದಾಗ, ಶ್ರೀಕೃಷ್ಣನ ನಿಜವಾದ ಸ್ವರೂಪ ಏನು ಅನ್ನುವಂಥದ್ದು ಆ ವಿಶ್ವರೂಪದ ಮೂಲಕ ತಿಳ್ಕೊಂಡ ಮೇಲೆ ಶ್ರೀಕೃಷ್ಣನ ಆ ಒಂದು ಪ್ರತಾಪ ಮಹಿಮೆ ನೋಡಿ ಅವನಿಗೆ ತುಂಬ ಸಂಕೋಚ ಆಗ್ತಾ ಇದೆ. ಅಂಥ ವೀರಾಧಿವೀರನಾದಂಥ ಅರ್ಜುನ ಶ್ರೀಕೃಷ್ಣನ ಮುಂದೆ ಯಕಶ್ಚಿತ್ತಾಗೋದ. ಯಾಕೆಂತಂದರೆ ಅಂಥ ಒಂದು ಮಹಾನ್ ರೂಪದ ಮುಂದೆ ಅರ್ಜುನನ ಶಕ್ತಿ ಸಾಮರ್ಥ್ಯ, ಅವನ ಧೈರ್ಯ, ಶೌರ್ಯ ಎಲ್ಲ
ಅತ್ಯಂತ ಅಲ್ಪ ಪ್ರಮಾಣದ್ದಾಯಿತು. ಆದ್ದರಿಂದ ತಾನು ಅವನ ಮುಂದೆ ಅತ್ಯಲ್ಪ ಅನ್ನುವಂಥದ್ದನ್ನು ಗೊತ್ತಾಗಿ ಅದು ತಿಳ್ಕೊಂಡ ಮೇಲೆ ಅರ್ಜುನ ಶ್ರೀಕೃಷ್ಣನನ್ನು ಕ್ಷಮೆ ಕೇಳ್ಕೊತಾ ಇದ್ದಾನೆ. ನಾನು ಯಾವ ತಪ್ಪು ಮಾಡಿದರೂ ಕೂಡ ನನ್ನನ್ನು ಕ್ಷಮಿಸಬೇಕು ಅಂಥೇಳಿ ಕೇಳ್ಕೊತಾ ಇದ್ದೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.